8ನೇ ತರಗತಿ ಓದುತ್ತಿದ್ದೇನೆ. ಸೈಪ್ರ ಶಾಲೆ, ದೇವಗೊಂಡನಹಳ್ಳಿ. ವಿಷಯ ವಿಜ್ಞಾನ, ಅಧ್ಯಾಯ ದ್ರವ್ಯದ ಸ್ಥಿತಿಗಳು. ದ್ರವ್ಯ ಎಂದರೆ ಯಾವ ವಸ್ತುಗಳು ದ್ರವ್ಯರಾಶಿಯನ್ನು ಹೊಂದಿದ್ದು ಅವಕಾಶವನ್ನು ಆಕ್ರಮಿಸುವುದು, ಅದುವೇ ದ್ರವ್ಯ. ದ್ರವ್ಯದ ಸ್ಥಿತಿಗಳು: ಘನ, ದ್ರವ, ಅನಿಲ. ಘನ ವಸ್ತುಗಳ ಕಣಗಳ ಜೋಡಣೆ ಹೇಗಿರುತ್ತದೆಂದರೆ, ಕಣಗಳು ಬಹಳ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತದೆ. ಅವುಗಳು ಸ್ವತಂತ್ರವಾಗಿ ಚಲಿಸಲು ಆಗುವುದಿಲ್ಲ. ಅವುಗಳ ಚಲನ ಶಕ್ತಿ ಕನಿಷ್ಠವಾಗಿರುತ್ತದೆ. ಘನ ವಸ್ತುಗಳ ಆಕಾರ: ಇವುಗಳು ನಿರ್ದಿಷ್ಟ ಆಕಾರ ಹೊಂದಿರುತ್ತವೆ. ಘನ ವಸ್ತುಗಳ ಗಾತ್ರ: ಇವುಗಳು ನಿರ್ದಿಷ್ಟ ಗಾತ್ರ ಪಡೆದಿರುತ್ತವೆ. ದ್ರವ ವಸ್ತುಗಳ ಆಕಾರ, ಕಣಗಳ ಜೋಡಣೆ. ನೀವು ಇಲ್ಲಿ ಗಮನಿಸುತ್ತಿರುವಂತೆ ಘನಗಳಿಗಿಂತ ದ್ರವಗಳು ಹೆಚ್ಚು ಸ್ವತಂತ್ರವಾಗಿ ಚಲಿಸಬಲ್ಲವು ಮತ್ತು ಚಲನಶಕ್ತಿ ಹೊಂದಿರುತ್ತವೆ. ದ್ರವ ವಸ್ತುಗಳ ಆಕಾರ: ಇವುಗಳು ಸಂಗ್ರಹಾಕಾರದ ಆಕಾರ ಪಡೆದಿರುತ್ತವೆ. ದ್ರವ ವಸ್ತುಗಳ ಗಾತ್ರ: ಇವುಗಳು ನಿರ್ದಿಷ್ಟ ಗಾತ್ರ ಪಡೆದಿರುತ್ತವೆ. ಅನಿಲಗಳ ಕಣಗಳ ಜೋಡಣೆ ಹೇಗಿರುತ್ತದೆಂದರೆ, ನೀವು ಇಲ್ಲಿ ನೋಡುತ್ತಿರುವಂತೆ ಕಣಗಳು ನಡುವಣ ಅಂತರ ಬಹಳ ಹೆಚ್ಚಾಗಿರುತ್ತದೆ. ದ್ರವದಲ್ಲಿನ ಕಣಗಳಿಗಿಂತ ಸ್ವತಂತ್ರವಾಗಿ ಚಲಿಸಬಲ್ಲವು. ಇವುಗಳು ಅತ್ಯಂತ ಗರಿಷ್ಠ ಚಲನಶಕ್ತಿ ಪಡೆದಿರುತ್ತವೆ. ಇವುಗಳು ನಿರ್ದಿಷ್ಟ ಆಕಾರ ಹೊಂದಿರುವುದಿಲ್ಲ. ಅನಿಲಗಳ ಗಾತ್ರ ನಿರ್ದಿಷ್ಟ ಗಾತ್ರ ಹೊಂದಿರುವುದಿಲ್ಲ. ದ್ರವದಲ್ಲಿ 2 ವಿಧಗಳು: ಶುದ್ಧ ವಸ್ತು ಮತ್ತು ಅಶುದ್ಧ ವಸ್ತು. ಶುದ್ಧ ವಸ್ತು ಎಂದರೆ ಒಂದೇ ರೀತಿಯ ಕಣಗಳಿಂದ ಮಾಡಲ್ಪಟ್ಟಿರುವ ವಸ್ತುಗಳನ್ನು ಶುದ್ಧ ವಸ್ತು ಎನ್ನುವರು. ಶುದ್ಧ ವಸ್ತುಗಳಲ್ಲಿ 2 ವಿಧಗಳು: ಧಾತುಗಳು ಮತ್ತು ಸಂಯುಕ್ತಗಳು. ಧಾತುಗಳಿಗೆ ಉದಾಹರಣೆ ಸಲ್ಫೇಟ್ ದ್ರಾವಣ, ಸತು, ಕಬ್ಬಿಣ, ತಾಮ್ರ. ಸಂಯುಕ್ತಗಳಿಗೆ ಉದಾಹರಣೆ ಕಾಪರ್ ಸಲ್ಫೇಟ್, ಪೊಟ್ಯಾಷಿಯಂ ಪರಮಾಂಗನೇಟ್. ಶುದ್ಧ ವಸ್ತುಗಳಿಗೆ ಇನ್ನೊಂದು ಹೆಸರು ಮಿಶ್ರಣ. ಮಿಶ್ರಣ ಎಂದರೆ 2 ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಅವುಗಳು ತಮ್ಮ ಮೂಲ ಗುಣವನ್ನು ಕಳೆದುಕೊಳ್ಳದಂತೆ ಬೆರೆಸಿದಾಗ ಸಿಗುವುದೇ ಮಿಶ್ರಣ. ಮಿಶ್ರಣದಲ್ಲಿ 2 ವಿಧಗಳು: ಸಮಜಾತೀಯ ಮಿಶ್ರಣ ಮತ್ತು ಭಿನ್ನಜಾತೀಯ ಮಿಶ್ರಣ. ಸಮಜಾತೀಯ ಮಿಶ್ರಣ ಎಂದರೆ ಯಾವ ವಸ್ತುವು ಯಾವ ಮಿಶ್ರಣದ ಸಂಯೋಜಿತ ಘಟಕಗಳು ಏಕರೂಪವಾಗಿ ಬೆರೆತಿರುವುದೋ ಅದುವೇ ಸಮಜಾತಿ ಮಿಶ್ರಣ. ಉದಾಹರಣೆ, ನೀರಿಗೆ ಉಪ್ಪನ್ನು ಹಾಕಿದಾಗ ನೀವು ಸಮಜಾತೀಯ ಮಿಶ್ರಣವನ್ನು ಕಾಣುವಿರಿ. ಸಮಜಾತೀಯ ಮಿಶ್ರಣದಲ್ಲಿ ದ್ರಾವಣ ಎಂಬುದು. ದ್ರಾವಣ ಎಂದರೆ 2 ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳ ಸಮಜಾತೀಯ ಮಿಶ್ರಣವನ್ನು ದ್ರಾವಣ ಎನ್ನುವರು. ಭಿನ್ನಜಾತೀಯ ಮಿಶ್ರಣ ಎಂದರೇನು ಎಂದರೆ, ಯಾವ ಮಿಶ್ರಣದ ಘಟಕಗಳು ಏಕರೂಪವಾಗಿ ಬೆರೆತಿರುವುದಿಲ್ಲವೋ ಅದನ್ನು ಭಿನ್ನಜಾತಿ ಮಿಶ್ರಣ ಎನ್ನುವರು. ಭಿನ್ನಜಾತಿ ಮಿಶ್ರಣದಲ್ಲಿ ನಿಲಂಬನಗಳು ಎಂಬುದು ಬರುತ್ತದೆ. ನಿಲಂಬನ ಎಂಬುದು ಭಿನ್ನಜಾತಿಯ ಮಿಶ್ರಣವಾಗಿದ್ದು, ಇದರಲ್ಲಿ ದ್ರಾವ್ಯವು ದ್ರಾವಣದಲ್ಲಿ ಕರಗಿರಲ್ಪಡುವುದಿಲ್ಲ, ಆದರೆ ಇಡೀ ಮಾಧ್ಯಮದಂತ ನಿಲಂಬಿತವಾಗಿರುತ್ತದೆ. ಉದಾಹರಣೆ, ನೀರಿಗೆ ಸ್ವಲ್ಪ ಮರದ ಒಟ್ಟನ್ನು ಸೇರಿಸಿದಾಗ ನೀವು ನಿಲಂಬನವನ್ನು ಕಾಣಬಹುದು. ನಿಲಂಬನದ ಗುಣಲಕ್ಷಣಗಳು: ನಿಲಂಬನ ಎಂಬುದು ಭಿನ್ನಜಾತಿಯ ಮಿಶ್ರಣ. ನಿಲಂಬನದಲ್ಲಿ ಕಣಗಳು ಬರಿಗಣ್ಣಿನಿಂದ ನೋಡಬಹುದಾಗಿದೆ. ನಿಲಂಬನವನ್ನು ಕದಲಿಸದೆ ಇಟ್ಟಾಗ ಅದರಲ್ಲಿನ ಕಣಗಳು ಬಹಳ ಒತ್ತೊತ್ತಾಗಿರುತ್ತದೆ. ಬೆಳಕಿನ ಪುಂಜವನ್ನು ನಿಲಂಬನದ ಮೂಲಕ ಹಾಯಿಸಿದಾಗ ಅದರಲ್ಲಿನ ಬೆಳಕಿನ ಚದುರುವಿಕೆಯನ್ನು ಉಂಟು ಮಾಡುತ್ತದೆ. ಇದರಲ್ಲಿನ ಬೆಳಕಿನ ಪಥವು ನೋಟಕ್ಕೆ ಸಿಗುತ್ತದೆ. ಕಲಿಲಗಳು ಎಂದರೆ ಒಂದು ದ್ರವ್ಯದಲ್ಲಿ ಕಣಗಳು ಸಮವಾಗಿ ನಿಲಂಬಿತವಾಗಿದ್ದರೆ ಅಂತಹ ದ್ರವಣವನ್ನು ಕಲಿಲ ದ್ರಾವಣ ಎನ್ನುವರು. ಕಲಿಲ ದ್ರಾವಣಕ್ಕೆ ಉದಾಹರಣೆ, ನೀರಿಗೆ ಸ್ವಲ್ಪ ಇಂಕನ್ನು ಸೇರಿಸಿದಾಗ ನೀವು ಕಲಿಲ ದ್ರಾವಣವನ್ನು ನೋಡಬಹುದು.